ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ರಾವ್ ಎಕೆ, ಸೀನಿಯರ್ ಕನ್ಸಲ್ಟೆಂಟ್ ಎಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು ಗ್ಯಾಸ್ಟ್ರೋ ಸೈನ್ಸಸ್ ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸಸ್ ಅಂತೇಳಿ ಪ್ರಾರಂಭಿಸಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ಈ ಗ್ಯಾಸ್ಟ್ರೋಎಂಟ್ರಾಲಜಿ ಡಿಸೀಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮೈಸೂರು ಮತ್ತು ಇದರ ಪರಿಸರದಲ್ಲಿ, ಹಾಗೂ ಇದಕ್ಕೆ ಚಿಕಿತ್ಸೆಯನ್ನು ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಯಾಕೆ ಇದು ಇಂಪಾರ್ಟೆಂಟ್ ಅಂಥೇಳಿ, ರೀಸೆಂಟ್ಲಿ ನಮ್ಮಲ್ಲಿ ತುಂಬ ಈ ಗ್ಯಾಸ್ಟ್ರೋ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಬದಲಾದ ಜೀವನ ಶೈಲಿ ಆಗಿರ್ಬೋದು, ಅಥವಾ ಒತ್ತಡದ ಜೀವನ ಶೈಲಿ, ಆಹಾರ ಪದ್ಧತಿಗಳು ಮುಖ್ಯವಾದ ಕಾರಣಗಳಾಗಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಜೀರ್ಣಾಂಗದ ಕೆಲವು ಕಾಯಿಲೆಗಳು ಮೊದಲಿಗಿಂತ ಜಾಸ್ತಿ ಕಂಡು ಬರ್ತಾ ಇದೆ. ಉದಾಹರಣೆಗೆ ಹೊಟ್ಟೆಯಲ್ಲಿ ಆಗುವ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗಿರ್ಬೋದು, ಅಥವಾ ಕರುಳಿನಲ್ಲಿ ಅಲ್ಸರ್ ಆಗಿರುವಂಥ ಅಲ್ಸರೇಟಿವ್ ಕೊಲೈಟಿಸ್ ಅಥವಾ ಕ್ರಾನ್ಸ್ ಡಿಸೀಸ್ ಕಾಯಿಲೆಗಳಾಗಿರ್ಬೋದು, ಅಥವಾ ಲಿವರ್ನಲ್ಲಿ ಎಕ್ಸೆಸಿವ್ ಕೊಬ್ಬು ಡೆಪಾಸಿಷನ್ ಆಗಿ ಫ್ಯಾಟಿ ಲಿವರ್ ಆಗೋ ಕಾಯಿಲೆಗಳು ಜಾಸ್ತಿ ಆಗಿದೆ. ಇದಲ್ಲದೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಂದರೆ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಕಾಯಿಲೆಗಳು ಸಹ ಜಾಸ್ತಿ ಆಗಿದೆ. ಇತ್ತೀಚಿನ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಮೊದಲಿಗಿಂತ ಜಾಸ್ತಿ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ಗಳು ಡಿಟೆಕ್ಟ್ ಆಗ್ತಾ ಇದ್ದಾವೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಆಗಿದೆ. ಇದನ್ನು ಈ ಕೋಲೋರೆಕ್ಟಲ್ ಕ್ಯಾನ್ಸರನ್ನು ಬಹಳ ಬೇಗ ಡಿಟೆಕ್ಟ್ ಮಾಡುವುದರಿಂದ ಇದಕ್ಕೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ಒದಗಿಸಬಹುದು. ಯಾವುದೇ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಯಾವುದೇ ಕಾಯಿಲೆ ಲೇಟ್ ಡಿಟೆಕ್ಷನ್ ಆದಾಗ ಇದಕ್ಕೆ ಬೇಕಾಗುವ ಚಿಕಿತ್ಸೆಗೆ ಬೇಕಾಗುವ ಖರ್ಚು ಆಗಿರ್ಬೋದು ಅಥವಾ ಹಾಸ್ಪಿಟಲೈಸೇಷನ್ ಸಹ ಜಾಸ್ತಿ ಆಗಿರ್ತದೆ. ಸೊ ಇದ್ರ ಬಗ್ಗೆ ಮಣಿಪಾಲ್ ಹಾಸ್ಪಿಟಲ್ ಬಹಳ ಎಚ್ಚರಿಕೆ ವಹಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಅರ್ಲಿ ಡಿಟೆಕ್ಷನ್ ಅಂತ ಹೇಳೋದು ನಮ್ಮ ಮುಖ್ಯ ಒಂದು ಉದ್ದೇಶ ಆಗಿದೆ. ಯಾವುದೇ ಕಾಯಿಲೆಗಳಾಗಿರ್ಬೋದು, ಉದಾಹರಣೆಗೆ ನಮ್ಮ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ನಮ್ಮ ಜೀರ್ಣಾಂಗದ ಕ್ಯಾನ್ಸರ್ಗಳಾಗಿರಬಹುದು, ಇದನ್ನು ಅರ್ಲಿ ಡಿಟೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಇದನ್ನು ಮಾಡೋದು ಹೇಗೆ ಮಾಡ್ತೀವಿ ಅಂತ ಹೇಳಿದರೆ, ಈ ಉದರದರ್ಶಕ ಅಥವಾ ಎಂಡೋಸ್ಕೋಪಿ ಮುಖಾಂತರ, ಕೊಲೊನೋಸ್ಕೋಪಿ ಮಾಡೋದ್ರ ಮುಖಾಂತರ ಪತ್ತೆ ಹಚ್ಚುತ್ತೀವಿ. ಇದಲ್ಲದೆ ಸಹ ನಾವು ಕೆಲವೊಮ್ಮೆ ಈ ನ್ಯಾರೋ ಬ್ಯಾಂಡಿಂಗ್ ಇಮೇಜಿಂಗ್ ಅಂತ ಹೇಳುವಂಥ ಕೆಲವು ಸ್ಪೆಷಲ್ ಇಮೇಜಿಂಗ್ ಆಗಿರ್ಬೋದು, ಅಥವಾ ಈ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಎಂಬ ಒಂದು ವಿಶೇಷ ಒಂದು ಎಂಡೋಸ್ಕೋಪಿ ಪರೀಕ್ಷೆಯ ಮುಖಾಂತರ ಪತ್ತೆ ಹಚ್ತೀವಿ. ಇದಲ್ಲದೆ ಈಗ ಅರ್ಲಿ ಅಥವಾ ಬಹಳ ಬೇಗದ ಸ್ಟೇಜ್ನಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಆದಾಗ ಇದಕ್ಕೆ ಚಿಕಿತ್ಸೆಯನ್ನು ಸಹ ಕೊಡ್ತೀವಿ. ಇದನ್ನು ನಾವು ಥರ್ಡ್ ಸ್ಪೇಸ್ ಎಂಡೋಸ್ಕೋಪಿ ಮುಖಾಂತರ ಚಿಕಿತ್ಸೆಯನ್ನು ಕೊಡ್ತೀವಿ. ಥರ್ಡ್ ಸ್ಪೇಸ್ ಎಂಡೋಸ್ಕೋಪಿ ಅಂದರೆ ಎಂಡೋಸ್ಕೋಪಿಕ್ ಸಬ್ಮಿಕೋಸಲ್ ಡಿಸೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಎಂಡೋಸ್ಕೋಪಿಕ್ ಮಿಕೋಸಲ್ ರಿಸೆಕ್ಷನ್ ಅಂತ ಹೇಳ್ತೀವಿ. ಇದರ ಮುಖಾಂತರ ನಾವು ಇದನ್ನು ಚಿಕಿತ್ಸೆಯನ್ನು ಈ ಅರ್ಲಿ ಕ್ಯಾನ್ಸರ್ಗಳನ್ನು ಮಾಡ್ತೀವಿ. ಇದಲ್ಲದೆ ಸಹ ಈಗ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಗೆ ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನ ಬಗ್ಗೆ ಒಂದು ಲೈಸೆನ್ಸ್ ಸಿಕ್ಕಿರ್ತದೆ. ಇದರಿಂದ ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಸಹ ನಾವು ಪ್ರಾರಂಭಿಸಲಿದ್ದೇವೆ. ಸೊ ಒಟ್ಟಾರೆ ಹೇಳೋದಾದರೆ, ನಮ್ಮ ಜೀರ್ಣಾಂಗದ ಸಮಸ್ಯೆಗಳು ನಮ್ಮ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಯಾವುದೇ ರೀತಿಯ ನಮ್ಮ ಜೀರ್ಣಾಂಗದ ಸಮಸ್ಯೆಗಳನ್ನು ನಿಗ್ಲೆಕ್ಟ್ ಮಾಡಬಾರ್ದು. ಉದಾಹರಣೆಗೆ ಹೊಟ್ಟೆ ನೋವು ಇರ್ಬೋದು, ಅಥವಾ ಮೋಷನಲ್ ಬ್ಲಡ್ ಹೋಗ್ತಾ ಇರುವಂಥದ್ದು, ಇದನ್ನು ನಿಗ್ಲೆಕ್ಟ್ ಮಾಡಬಾರ್ದು. ತಜ್ಞ ವೈದ್ಯರನ್ನು ತೋರಿಸ್ಕೊಂಡು ಇದಕ್ಕೆ ಬೇಕಾದ ಒಂದು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ನಮಸ್ಕಾರ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.